ನರಿ ಮತ್ತು ಕೊಕ್ಕರೆ ಜಿಂಕೆ. ಒಂದು ದಟ್ಟವಾದ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ವಾಸವಾಗಿತ್ತು. ಆ ಕಾಡು ತುಂಬ ಸುಂದರವಾಗಿತ್ತು. ಆ ಕಾಡಿನಲ್ಲಿ ಒಂದು ಕ್ರೂರ ಮೃಗವಾದ ನರಿಯು ವಾಸವಾಗಿತ್ತು. ಅದು ಕಳ್ಳ ಕುತಂತ್ರಿ ನರಿಯಾಗಿತ್ತು. ಅನೇಕ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿತ್ತು. ಒಂದು ದಿನ ಅದಕ್ಕೆ ತುಂಬ ಹಸಿವಾಗಿ ಅರಚುತ್ತಿತ್ತು. ಆಗ ಅದರ ಕಣ್ಣಿಗೆ ಒಂದು ಜಿಂಕೆ ಕಂಡಿತ್ತು. ಅದನ್ನು ನೋಡಿ ಇದು ಮನಸ್ಸಿನಲ್ಲೇ ನಾನು ನಿನ್ನ ಬಿಡುವುದಿಲ್ಲ ಎಂದು ಆಲೋಚಿಸಿತು. ಇತ್ತ ಜಿಂಕೆಯು ತುಂಬ ಸಡಗರದಿಂದ ಆಟವಾಡಿಕೊಂಡು ಹುಲ್ಲನ್ನು ಮೇಯುತ್ತಾ ಕುಣಿದಾಡುತ್ತಾ ಇದ್ದಿತು. ಆಗ ಈ ನರಿಯು ಆ ಜಿಂಕೆಯ ಬಳಿಗೆ ತೆರಳಿತು. ಆ ಜಿಂಕೆಯು ಇದನ್ನು ನೋಡಿ ಹೆದರಿತು. ಆಗ ಈ ನರಿಯು, ಏಯ್, ನಾನು ನಿನ್ನನ್ನು ಬಿಡುವುದಿಲ್ಲ. ಇವತ್ತು ನಿನ್ನನ್ನು ತಿಂದು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ ಎಂದು ಗದರಿತು. ಪಾಪ ಆ ಜಿಂಕೆ, ನನಗೇನು ಮಾಡಬೇಡ ಪ್ಲೀಸ್, ನನಗೇನು ಮಾಡಬೇಡ ಅಂತ ಹೇಳಿತು. ಆದರೆ ಈ ನರಿಯು, ಇಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಅದನ್ನು ಹಿಂಬಾಲಿಸಿಕೊಂಡು ಹೋಗಿತು. ನಿಲ್ಲು, ಎಲ್ಲಿ ಹೋಗುತ್ತಿರುವೆ, ನಾನು ನಿನ್ನನ್ನು ತಿಂದೇ ತಿನ್ನುತ್ತೇನೆ ಎಂದು ಹೇಳಿ ಪಾಪ ಅದನ್ನು ಕೊಂದು ಇದರ ಹೊಟ್ಟೆಯನ್ನು ತುಂಬಿಸಿಕೊಂಡಿತು. ತಿನ್ನುವಾಗ ಅದರ ಮೂಳೆ ಈ ನರಿಯ ಗಂಟಲಿಗೆ ತಗಲಾಕಿಕೊಂಡಿತು. ಆಗ ಈ ನರಿಯು ನೀರು ಕುಡಿಯಲು ವಿಶ್ರಾಂತಿ ಪಡೆಯಲು ಕೊಳದ ಬಳಿ ಹೋಗಿತು. ಮೂಳೆ ತಗಲಾಕಿಕೊಂಡರಿಂದ ಒದ್ದಾಡುತ್ತಿತ್ತು. ಅದನ್ನು ಕಂಡ ಒಂದು ಕೊಕ್ಕರೆಯು ಇದರ ಪರಿಸ್ಥಿತಿ ಕಂಡು ಅದರ ಬಳಿ ಬಂದಿತು. ಬಂದು, ಏನಾಯಿತು ನಿನಗೆ ಎಂದು ಕೇಳಿತು. ಆಗ ನರಿಯು, ನನ್ನ ಗಂಟಲಲ್ಲಿ ಮೂಳೆ ಸಿಕ್ಕಿಕೊಂಡಿದೆ, ದಯವಿಟ್ಟು ಅದನ್ನು ತೆಗೆದರೆ ನಿನಗೆ ಉಡುಗೊರೆ ನೀಡುವೆ ಎಂದು ಹೇಳಿತು. ಆಗ ಈ ಕೊಕ್ಕರೆಯು ಸರಿ ಎಂದು ಹೇಳಿ ಇದರ ಕೊಕ್ಕಿನಿಂದ ಆ ಮೂಳೆಯನ್ನು ಹೊರತೆಗೆಯಿತು. ಆಗ ಈ ಕೊಕ್ಕರೆಯು, ನನ್ನ ಉಡುಗೊರೆ ಎಲ್ಲಿ ಎಂದು ಹೇಳಿದಾಗ ಆ ನರಿಯು, ನಿನ್ನನ್ನು ತಿನ್ನದೆ ಬಿಟ್ಟಿರುವುದೇ ನಿನಗೆ ಉಡುಗೊರೆ, ಇಲ್ಲಿಂದ ತೊಲಗು ಎಂದು ಗದರಿತು. ಪಾಪ ಆ ಕೊಕ್ಕರೆಯು ಅಲ್ಲಿಂದ ಹೊರಟು ಹೋಗಿತ್ತು. ಪಾಪ ಈ ಕಥೆಯಲ್ಲಿ ಆ ಜಿಂಕೆಯು ಸತ್ತು ಹೋಗಿತ್ತು. ಈ ನರಿಯು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡಿತ್ತು. ಪಾಪ ಸಹಾಯ ಮಾಡಿದ ಆ ಕೊಕ್ಕರೆಗೆ ಇದು ಉಡುಗೊರೆ ನೀಡುವುದಾಗಿ ಹೇಳಿ ಮೋಸ ಮಾಡಿತು. ಈ ರೀತಿಯಾಗಿ ನರಿ ಮತ್ತು ಕೊಕ್ಕರೆ ಜಿಂಕೆ ಕಥೆ ಕಂಡು